ಹಾಯ್ ಎಲ್ಲರಿಗೂ. ಇವತ್ತು ಡಾಟಾ ಕಲೆಕ್ಷನ್ ಇನ್ NLP ಅಂದ್ರೆ ಏನ್ ನೋಡೋಣ. ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ NLP ಪ್ರಾಜೆಕ್ಟ್ ಪೈಪ್ಲೈನ್ಸ್ ಅಂತ ನೋಡಿದ್ವಿ. ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕು NLP ಇದು, ಅದ್ರಲ್ಲಿ ಸೆವೆರಲ್ ಸ್ಟೆಪ್ಸ್ ಇರುತ್ತೆ, ರೈಟ್? ಸೊ ಓವರ್ ಆಲ್ ಆಗಿ ನಮ್ಮ ಹತ್ರ 7 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಡಾಟಾ ಕಲೆಕ್ಷನ್, ನೆಕ್ಸ್ಟ್ ಟೆಕ್ಸ್ಟ್ ಕ್ಲೀನಿಂಗ್ ಅಥವಾ ಡಾಟಾ ಪ್ರೀ ಪ್ರೊಸೆಸಿಂಗ್ ಅಂತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಟೆಸ್ಟ್, ಟ್ರೈನ್ ಅಂಡ್ ಸ್ಪ್ಲಿಟ್. ಫೋರ್ತ್ ಒನ್ ಬಂದ್ಬಿಟ್ಟು ಫ್ಯೂಚರ್ ಎಕ್ಸ್ಟ್ರಾಕ್ಷನ್, ಮಾಡೆಲ್ ಟ್ರೈನಿಂಗ್, ಮಾಡೆಲ್ ಇವ್ಯಾಲ್ಯೂಯೇಷನ್ ಮತ್ತೆ ಮಾಡೆಲ್ ಡಿಪ್ಲಾಯ್ಮೆಂಟ್ ಅಂತ ಇದೆ. ಓವರ್ ಆಲ್ ಆಗಿ ನಮ್ಮ ಹತ್ರ 7 ಸ್ಟೆಪ್ಸ್ ಇದೆ. ಸೊ ಇವತ್ತು ನೋಡುವಂತದ್ದು ಫಸ್ಟ್ ಸ್ಟೆಪ್ ಡಾಟಾ ಕಲೆಕ್ಷನ್. ಫೈನ್. ಸೊ ನಾವು ಡಾಟಾ ಕಲೆಕ್ಷನ್ ನೋಡ್ಬೇಕಾದ್ರೆ ಫಸ್ಟ್ ಲೆಟ್ಸ್ ಸಿ ದ ಡೆಫಿನಿಷನ್. ಓಕೆ, ಸೊ ಡೆಫಿನಿಷನ್ ನೋಡಿದ್ರೆ ಡಾಟಾ ಕಲೆಕ್ಷನ್ ಇನ್ NLP refers to the process of gathering large amount of text or audio data that can use it to train, test or evaluate NLP model. Of course, ಈ ಏನ್ ಡಾಟಾ ಇದೆ ಆ ಡಾಟಾನ ನಾವು ಪ್ರೀ ಪ್ರೋಸೆಸ್ ಮಾಡಿ, ಟೆಕ್ಸ್ಟ್ ಪ್ರೀ ಪ್ರೋಸೆಸ್ ಅಂತೀವಿ, ಮತ್ತೆ ಅದರಲ್ಲಿ ಇರುವಂತ ಫ್ಯೂಚರ್ ಎಕ್ಸ್ಟ್ರಾಕ್ಷನ್ಸ್ ಮಾಡ್ಕೊಂಡು ನಾವು ಮಾಡೆಲ್ ಏನಿರುತ್ತೆ ನಮ್ದು ಆ ಮಾಡೆಲಿಗೆ ನಾವು ಟ್ರೈನ್ ಮಾಡ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ರೈಟ್? ರೀಸನ್ ಯಾತಕ್ಕೆ? ರೀಸನ್ ಬೇಸಿಕಲಿ ಯಾವ್ದಾದ್ರು ಫಾರ್ಮ್ ಅಲ್ಲಿ ಇರ್ಲಿ ಡಾಟಾ, ಸೊ ಅದರಲ್ಲಿ ಅನ್ವಾಂಟೆಡ್ ಫ್ಯೂಚರ್ಸ್ ಇರುತ್ತೆ, ರೈಟ್? ಸೊ ಅನ್ವಾಂಟೆಡ್ ಫ್ಯೂಚರ್ಸ್ ಎಲ್ಲ ತೆಗಿಬೇಕು ಮತ್ತೆ ಇಂಪಾರ್ಟೆಂಟ್ ಫ್ಯೂಚರ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ನಾವು NLP ಟೆಕ್ನಿಕ್ಸ್ ಆಗ್ಬೇಕಾಗಿರುತ್ತೆ. ಓಕೆ, ಸೊ ಹಾಗಾಗಿ ನಾವು NLP ಯೂಸ್ ಮಾಡ್ತೀವಿ. ಸೊ ಡಾಟಾ ಎಲ್ಲಿಂದ ಸಿಗುತ್ತೆ? ನಾನು ಆಲ್ರೆಡಿ ಹೇಳಿದ್ದೆ, ಡಾಟಾ ಐದರ್ ಇಟ್ ಮೈಟ್ ಬಿ ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರೆ ಆಸ್ ಎ ಡಾಟಾ ಸೈಂಟಿಸ್ಟ್ ಅಥವಾ ಡಾಟಾ ಅನಲಿಸ್ಟ್, ನಾವು ಕಂಪ್ನಿಯಲ್ಲಿ ಇರುವಂತಹ ಡಾಟಾ ಸೆಟ್ಸ್ ಇಂದ ಅಥವಾ ಡಾಟಾ ಬೇಸಸ್ ಇಂದ ಬೇಸಿಕಲಿ ಲಾರ್ಜ್ ಅಮೌಂಟ್ ಆಫ್ ಡಾಟಾ ಸಿಗಕ್ಕೆ, ಸೊ ಆ ಡಾಟಾ ಯೂಸ್ ಮಾಡ್ಕೊಂಡು ನಾವು ಬೇಸಿಕಲಿ ಅನಾಲಿಟಿಕ್ಸ್ ಅಪ್ಲೈ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ನಮಗೆ ಆನ್ಲೈನ್ ರಿಸೋರ್ಸ್ ಇಂದ ಆಗಿರ್ಬೋದು. ನಾನು ಕೆಲವೊಂದು ಮೆನ್ಷನ್ ಮಾಡಿದ್ದೀನಿ ನೋಡಿ, ಕ್ಯಾಗಲ್ ಅಲ್ಲಿ ನೀವು ಆರಾಮಾಗಿ ನಿಮ್ಮ ಅಕೌಂಟ್ ಇದ್ರೆ ನೀವು ಆರಾಮಾಗಿ ಅಲ್ಲಿಂದನೂ ಡಾಟಾ ಸೆಟ್ಸ್ ನ ತಗೊಳ್ಬಹುದು. ಆಮೇಲೆ UCI ಮಿಷಿನ್ ಲರ್ನಿಂಗ್ ರೆಪಾಸಿಟರಿ, ಅದು ಒಂದು ವೆಬ್ಸೈಟ್, ಅಲ್ಲೂ ಹೋಗ್ಬಿಟ್ಟು ನೀವು ಆರಾಮಾಗಿ ಡಾಟಾ ಸೆಟ್ ನ ಕಲೆಕ್ಟ್ ಮಾಡಬಹುದು. ಓಕೆ, ಆಮೇಲೆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ರೆ ನಮ್ಮ ಹತ್ರ ಡಾಟಾ ಬೇಸಸ್ ಅಲ್ಲೂ ಅಫ್ಕೋರ್ಸ್ ತುಂಬಾ ಹ್ಯೂಜ್ ಅಮೌಂಟ್ ಆಫ್ ಡಾಟಾ ಇದೆ, ರೈಟ್? ಆಮೇಲೆ APIs ಯೂಸ್ ಮಾಡ್ಕೊಂಡು, ಎಕ್ಸಾಂಪಲ್ ತಗೊಂಡಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಇನ್ ಡಾಟಾ ಆಗಿರ್ಲಿ, ವಾಟ್ಸಪ್ ಇನ್ ಡಾಟಾ ಆಗಿರ್ಲಿ, ಓಕೆ, ಸೋಷಿಯಲ್ ಮೀಡಿಯಾದು. ಓಕೆ, ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಅದರಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಟೆಕ್ಸ್ಚುಯಲ್ ಡಾಟಾ ಇರುತ್ತಲ್ಲ, ಕಮೆಂಟ್ಸ್ ಹಾಕಿದ್ರು ಆ ಕಮೆಂಟ್ಸ್ ಇನ್ ಡಾಟಾ ಆಗಿರ್ಲಿ, ಯೂಸರ್ ಲಾಗಿನ್ ಆಯ್ತು, ಅದ್ರಿನ್ ಕ್ರೆಡೆನ್ಷಿಯಲ್ಸ್, ಯೂಸರ್ ಇನ್ ಇನ್ಫಾರ್ಮೇಶನ್ಸ್, ಓಕೆ, ಹ್ಯೂಜ್ ಅಮೌಂಟ್ ಆಫ್ ಡಾಟಾ ಸಿಗುತ್ತೆ ಬೇಸಿಕಲಿ. ಓಕೆ, ನಾವು ನಾರ್ಮಲ್ ಚಾಟ್ಸ್ ಮಾಡ್ತೀವಿ, ರೈಟ್, 1 to 1, ಸೊ ಅದ್ರಿನ್ ಡಾಟಾ ಆಗಿರ್ಲಿ, ವಿ ಹ್ಯಾವ್ ಹ್ಯೂಜ್ ಅಮೌಂಟ್ ಆಫ್ ಡಾಟಾ. ಓಕೆ, ಸೊ ಲೆಟ್ಸ್ ಸಿ ಒಂದು API-ಗೋಸ್ಕರ ನಾನು ಟ್ವಿಟರ್ API ಅಂತ ಎಕ್ಸಾಂಪಲ್ ತಗೊಂಡಿದ್ದೆ. ಓಕೆ, ಸೊ ಫೈನ್. ಸೊ ನಾನು ಆಲ್ರೆಡಿ ನಿಮ್ಮ ಹತ್ರ ಕ್ಯಾಗಲ್ ಇಲ್ಲ ಅಂದ್ರೆ, ಸೊ ಜಸ್ಟ್ ಗೋ ಟು ಎನಿ ವೆಬ್ಸೈಟ್. ಓಕೆ, ನಾನು ಕ್ರೋಮಿಗೆ ಹೋಗಿ, ಸೊ ನಾನು ಏನ್ ಸರ್ಚ್ ಮಾಡ್ತೀನಿ, Kaggle.com ಅಂತ ಸರ್ಚ್ ಮಾಡ್ತೀನಿ. ಓಕೆ, Kaggle.com ಅಂತ ಹೊಡೆದ್ಬಿಟ್ಟು ನಿಮ್ಗೆ ಫಸ್ಟ್ ಏನ್ ಲಿಂಕ್ ಬರುತ್ತೆ Kaggle.com ಎಂದು, ಅದು ಕ್ಲಿಕ್ ಮಾಡಿ. ಸೊ Kaggle ಅಕೌಂಟ್ ಓಪನ್ ಆಗುತ್ತೆ. ಓಕೆ, ಇಫ್ ಯು ಡೋಂಟ್ ಹ್ಯಾವ್ ಎನ್ ಅಕೌಂಟ್ ಯು ಕ್ಯಾನ್ ಸೈನ್ ಇನ್. ಓಕೆ, ಬೇಸಿಕಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆ, ಸೈನ್ ಅಪ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಲ್ಲಿ ಎಲ್ಲ ಇದೆ ನೋಡಿ, ಇದು ಬೇಸಿಕಲಿ ನನ್ನ ಪ್ರೊಫೈಲ್. ಫೈನ್. ಇಲ್ಲಿ ಡಾಟಾ ಸೆಟ್ಸ್ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಎಲ್ಲ ಡಾಟಾ ಸೆಟ್ ಸಿಗುತ್ತೆ ನೋಡಿ. ಬಾಡಿ ಕ್ಯಾಲೋರೀಸ್ ಬರ್ನ್ ಡಾಟಾ ಸೆಟ್, ಓಕೆ, ನೆಟ್ಫ್ಲಿಕ್ಸ್ ಇನ್ ಡಾಟಾ ಸೆಟ್, ಸೊ ಕ್ರಾಪ್ ಈಲ್ಡ್ ಪ್ರಿಡಿಕ್ಷನ್ ಇನ್ ಡಾಟಾ ಸೆಟ್. ಸೊ ನಂದು ಇದು ಬೇಸಿಕಲಿ ಇದು ನಾನು ಹಾಕಿರೋಂಥ ಡಾಟಾ ಸೆಟ್ಸ್. ಫೈನ್. ಸೊ ಕಾಲ್ ಸೇರ್ ಪ್ರಿಡಿಕ್ಷನ್ಸ್, ಓಕೆ, ಸೊ SUV ಕಾರ್ ಪರ್ಚೇಸ್, ವಿ ಹ್ಯಾವ್ ಹ್ಯೂಜ್ ಅಮೌಂಟ್ ಆಫ್ ಡಾಟಾ ಸೆಟ್ಸ್. ಓಕೆ, ಈ ತರಾನೇ ಸೊ ಸುಮಾರು ಡಾಟಾ ಸೆಟ್ಸ್ಗಳು ಸಿಗ್ಬಿಡತ್ತೆ. ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ಹ್ಯೂಜ್ ಅಮೌಂಟ್ ಆಫ್ ಡಾಟಾ ಸೆಟ್ಸ್, ನಿಮ್ಗೆ ಯಾವ್ದು ಬೇಕಾದ್ರೂ ಎಲ್ಲದು ನೋಡಿ, ಊಬರ್ ಇಂದು ಎಲ್ಲ ಡಾಟಾ ಸೆಟ್ಸ್ ಇರುತ್ತೆ. ಫೈನ್. ದಿಸ್ ಇಸ್ ದ ವೇ ಯು ಕ್ಯಾನ್ ಗೆಟ್ ಫ್ರಮ್ ದ ಆನ್ಲೈನ್ ಸೋರ್ಸ್, ಅಥವಾ UCI ಮಿಷಿನ್ ಲರ್ನಿಂಗ್ ರೆಪೋ ಅಲ್ಲೂ ಸೇಮ್ ಈ ತರಾನೇ, ಅದನ್ನು ಅಲ್ಲಿಂದನೂ ನಾವು ಡಾಟಾನ ಫೆಚ್ ಮಾಡ್ಕೊಳ್ಬಹುದು. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ನೋಡೋಣ ನಮ್ ಡಾಟಾ ಯಾವ ಟೈಪ್ಸ್ ಅಲ್ಲಿ ಇರುತ್ತೆ. ಬೇಸಿಕಲಿ ಬಂದ್ಬಿಟ್ಟು ನಮ್ ಡಾಟಾ 2 ಟೈಪ್ಸ್ ಅಲ್ಲಿ ಇರುತ್ತೆ. ಒನ್ ಇಸ್ ಟೆಕ್ಸ್ಟ್ ಬೇಸ್ಡ್ ಡಾಟಾ ಸೆಟ್ ಅಂತೀವಿ, ಇನ್ನೊಂದು ಆಡಿಯೋ ಬೇಸ್ಡ್ ಡಾಟಾ ಸೆಟ್ ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೀವು ಗಿವನ್ ಟೆಕ್ಸ್ಟಿಗೆ ಅದು ಸರ್ಕಾಸ್ಟಿಕಾ ನಾನ್ ಸರ್ಕಾಸ್ಟಿಕಾ ಅಂತ ಫೈಂಡ್ ಮಾಡಬೇಕು ಅನ್ಕೊಳ್ಳಿ. ಓಕೆ, ಸೊ ಅದು ಡಾಟಾ ಸೆಟ್ ಈ ತರ ಕಾಣುತ್ತೆ. ಓಕೆ, ಸೊ ನಮ್ಮ ಹತ್ರ ಏನಿರುತ್ತೆ ಡಾಟಾ ಸೆಟ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಕ್ಸೆಲ್ ಶೀಟ್. ಓಕೆ, ಎಕ್ಸೆಲ್ ಶೀಟ್ ಅಲ್ಲಿ ಹೇಗೆ ಕಾಲಮ್ಸ್ ಇರುತ್ತೆ, ರೋಸ್ ಇರುತ್ತೆ, ಆ ತರನೇ ನಮ್ ಡಾಟಾ ಸೆಟ್ ಇರೋದು. ಓಕೆ, ಸೊ ಫಸ್ಟ್ ಕಾಲಮ್ ಏನ್ ಕಾಣ್ತಿದೆ ದಟ್ ಈಸ್ ನಥಿಂಗ್ ಬಟ್ ಇನ್ಪುಟ್ ಕಾಲಮ್ ಅಂತ ಕರಿತೀವಿ. ಓಕೆ, ಅಥವಾ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತಾನು ಕರಿತೀವಿ ಇದು ಟೆಕ್ಸ್ಟಿಗೆ. ಓಕೆ, ಸೊ ಲೇಬಲ್ ಅನ್ನೋದು ಏನಿದೆ ಅದಕ್ಕೆ ಟಾರ್ಗೆಟ್ ಅಂತ ಕರಿತೀವಿ, ಅಥವಾ ಔಟ್ಪುಟ್ ಅಂತ ಕರಿತೀವಿ, ಅಥವಾ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಫ್ಯೂಚರ್ ಒನ್ ಅಂಡ್ ದಿ ಸೇಮ್. ಓಕೆ, ಸೊ ಫೈನ್. ಈಗ ಇನ್ಪುಟ್ ಕಾಲಮ್ ಏನ್ ಫಸ್ಟ್ ಕಾಲಮ್ ಕಾಣಿಸ್ತಿದೆ ಟೆಕ್ಸ್ಟ್ ಅಂದ್ರೆ, ಅಲ್ಲಿ ಕೆಲವೊಂದು ಟೆಕ್ಸ್ಟ್ ಇದೆ, ರೈಟ್? ಗ್ರೇಟ್ ಜಾಬ್, ಜೀನಿಯಸ್ ಅಂತ ಹೇಳ್ಬಿಟ್ಟು ಇದು ಒಂದು ಟೆಕ್ಸ್ಟ್. ಅದು ಆ ಟೆಕ್ಸ್ಟ್ ಸೊ ನಮ್ ಇಮೋಷನ್ ನ ಐಡೆಂಟಿಫೈ ಮಾಡುತ್ತೆ. ಓಕೆ, ಬೇಸಿಕಲಿ. ಓಕೆ, ಸೊ ಅದು ಸರ್ಕಾಸ್ಟಿಕ್ ವೇ ಅಲ್ಲಿ ಹೇಳಿದ ನಾನು ಅಂತ ಎಕ್ಸಾಂಪಲ್. ಓಕೆ, ಸೊ ಆ ಲೇಬಲ್ ಸರ್ಕಾಸ್ಟಿಕ್ ಅಂತ ಇದೆ. ನೈಸ್ ಟ್ರೈ ಬಡಿ, ಸೊ ಅದೂ ಒಂದು ಸರ್ಕಾಸ್ಟಿಕ್
ಕೈಂಡ್ ಆಫ್ ಔಟ್ಪುಟ್ ನಮ್ದು. ಓಕೆ, ಯು ಡಿಡ್ ಗ್ರೇಟ್ ಅಂದ್ರೆ ನಾನ್ ಸರ್ಕ್ಯಾಸ್ಟಿಕ್. ಸೊ ಸರ್ಕ್ಯಾಸ್ಟಿಕ್ ಮತ್ತೆ ನಾನ್ ಸರ್ಕ್ಯಾಸ್ಟಿಕ್ ಇನ್ ಡಿಫ್ರೆನ್ಸ್ ನಾನು ಹೇಳಿದೆ ಆಲ್ರೆಡಿ ಫಸ್ಟ್ ಸ್ಲೈಡ್ ಅಲ್ಲಿ. ಸರ್ಕ್ಯಾಸ್ಟಿಕ್ ಅಂದ್ರೆ ಕೈಂಡ್ ಆಫ್ ಮಾಕಿಂಗ್ ಆರ್ ಕ್ರಿಟಿಸೈಸಿಂಗ್ ಟು XYZ ಫೆಲೋ, ರೈಟ್? ಆ ವೇ ಅಲ್ಲಿ ಪ್ರೊನೌನ್ಸಿಯೇಷನ್ ಲೈಕ್ ಟೇಕಿಂಗ್ ಆಸ್ ಎ ಜೋಕ್ಫುಲ್ ಥಿಂಗ್ ಟೈಪ್ ಅಲ್ಲಿ ಹೇಳುವಾಗ ಅದಕ್ಕೆ ಸರ್ಕ್ಯಾಸ್ಟಿಕ್ ಟೆಕ್ಸ್ಚುಯಲ್ ಡಾಟಾ ಅಂತ ಅಂತೀವಿ. ಓಕೆ, ಸೊ ನಾನ್ ಸರ್ಕ್ಯಾಸ್ಟಿಕ್ ಅಂದ್ರೆ ಏನು, ಜೆನ್ಯೂನ್ ಆಗಿ ಅವ್ರದ್ದು ಟ್ರೂ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಿರೋದು ಅನ್ನಂಗೆ ಅದು ನಾನ್ ಸರ್ಕ್ಯಾಸ್ಟಿಕ್ ಡಾಟಾ. ಸೊ ಇನ್ನೊಂದು ಬಂದ ನಮ್ಮ ಹತ್ರ ಆಡಿಯೋ ಬೇಸ್ಡ್ ಡಾಟಾ ಸೆಟ್. ಆಡಿಯೋ ಬೇಸ್ಡ್ ಅಲ್ಲಿ ಸೇಮ್ ನಾವು ಏನ್ ಎಕ್ಸೆಲ್ ಶೀಟ್ ಇಮ್ಯಾಜಿನ್ ಮಾಡ್ಕೊಂಡಿದೀವಿ ಅದೇ ಅನ್ಕೊಳ್ಳಿ. ಇನ್ಪುಟ್ ಕಾಲಮ್ ಇರುತ್ತೆ, ಇನ್ನೊಂದು ಔಟ್ಪುಟ್ ಕಾಲಮ್ ಇರುತ್ತೆ. ಇನ್ಪುಟ್ ಕಾಲಮ್ ಅಲ್ಲಿ ನೋಡಬಹುದು ನಮ್ಮ ಹತ್ರ ಕೆಲವೊಂದು ಆಡಿಯೋಸ್ ಇದೆ, ರೈಟ್? ಆಡಿಯೋ ಫೈಲ್ಸ್. ಆ ಆಡಿಯೋಸ್ ಯಾವ್ದಾದ್ರು ಫಾರ್ಮೆಟ್ ಅಲ್ಲಿ ಆಗಿರ್ಬೋದು, ಓಕೆ, .wav ಫಾರ್ಮೆಟ್ ಅಲ್ಲಿ ಆಗಿರ್ಬೋದು, MP4 ಫಾರ್ಮೆಟ್ ಅಲ್ಲಿ ಆಗಿರ್ಬೋದು, ಐದರ್ ಇಟ್ ಮೈಟ್ ಬಿ ಎನಿ ಅದರ್. ಓಕೆ, ಸೊ ಆ ಇನ್ಪುಟ್ ನೀವು ಏನಾದ್ರು ವಾಯ್ಸ್ ಆಗಿ ಇನ್ಪುಟ್ ಕೊಟ್ಟಿದ್ರೆ ನಮ್ಮ ಮಾಡೆಲ್ ಆಟೋಮೆಟಿಕ್ಲಿ ಆ ವಾಯ್ಸ್ ನ ರೆಕಗ್ನೈಸ್ ಮಾಡ್ಕೊಂಡು ಆ ಟೆಕ್ಸ್ಚುಯಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬಿಡುತ್ತೆ. ವಿತ್ ದ ಹೆಲ್ಪ್ ಆಫ್ NLP ನಾವು ಆರಾಮಾಗಿ ಮಾಡ್ಬೋದು. ಓಕೆ, ಸೊ ನಾನು ಸುಮಾರು ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡಿದ್ದೀನಿ ಇದ್ರ ಮೇಲೆ. ಓಕೆ, ಸೊ ನಿಮ್ಗೆ ಒನ್ ಬೈ ಒನ್ ಅಂತ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ. ಫೈನ್. ಸೊ ಇಲ್ಲಿ ನೋಡಿ ಒಂದು ಆಡಿಯೋ ಹಾಕಿದ್ದೀನಿ, ನಾವು ಏನ್ ಕಾಣ್ತಿದೆ, ಹೆಲೋ ಹೌ ಆರ್ ಯು ಡೂಯಿಂಗ್ ಅಂತ. ಇನ್ನೊಂದು ಆಡಿಯೋ ಇದೆ, ಕೋಡರ್ ಇಸ್ ಗ್ರೇಟ್ ಟು ಗೆಟ್ ಇನ್ ಆಫ್ ಪ್ರೋಗ್ರಾಮಿಂಗ್ ನಾಲೆಜ್ ಅಂತ. ಇನ್ನೊಂದು ಆಡಿಯೋ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ತರ ಬೇಸಿಕಲಿ ಇಟ್ಸ್ ಕೈಂಡ್ ಆಫ್ ಎ ಆಡಿಯೋ. ಬೇಸ್ ಆನ್ ದ ಆಡಿಯೋ it will basically our model in order to provide the textual output. ಓಕೆ, ಸೊ ಐ ಹೋಪ್ ನಿಮ್ಗೆ ಎರಡು ಟೈಪ್ ಆಫ್ ಡಾಟಾ ಸೆಟ್ ನಾವು NLP ಅಲ್ಲಿ ಹ್ಯಾಂಡಲ್ ಮಾಡೋದು ಗೊತ್ತಾಯ್ತು. ಓಕೆ, ಹೋಪ್ ನಿಮ್ಗೆ ಏನ್ ಡಾಟಾ ಕಲೆಕ್ಷನ್ ಅನ್ನೋದು ಗೊತ್ತಾಯ್ತು ಅನ್ಕೊಂತೀನಿ. ಓಕೆ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ನಾವು ಹೆಂಗೆ ಟೆಕ್ಸ್ಟ್ ನ ಪ್ರೀ ಪ್ರೊಸೆಸ್ ಮಾಡಬೇಕು ಅಥವಾ ಟೆಕ್ಸ್ಟ್ ಏನಿದೆ ಅದು ಹೇಗೆ ಕ್ಲೀನ್ ಮಾಡಬೇಕು ಅನ್ಕ್ಲೀನ್ ಟೆಕ್ಸ್ಟ್ ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.